I was working 28 years in one high school, as Madam read about my profile. ಈ ಒಂದು ಸಂಭ್ರಮ, ಈ ಎಲ್ಲ ಚಟುವಟಿಕೆಗಳನ್ನ ನಾನು ಇವತ್ತು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. Once upon a time I used to stand like the other teachers to mind the children. ಮಕ್ಕಳಿಗೆ ಇಷ್ಟು ಸಂಭ್ರಮ ಅಂದ್ರೆ ಯಾರು ಏನ್ ಮಾತಾಡ್ತಾರೆ, ಏನ್ ನಡೀತಾ ಇದೆ, ಅವ್ರಿಗೆ ಏನು ಬೇಡ. So they want to perform on the stage and they want to search their parents and go home. So all the best children. Any activities in the school, whether it's the Teachers' Day, Children's Day, Sports Day, Annual Day, it's ಮಕ್ಕಳಿಗೆ ಅಷ್ಟೇ ಅಲ್ಲ, ಶಿಕ್ಷಕರಿಗೆ ಮತ್ತು ಪೇರೆಂಟ್ಸ್ಗೆ ಎಲ್ಲರಿಗೂ ಸಂಭ್ರಮ. ಪೇರೆಂಟ್ಸ್ಗೆ ತಮ್ಮ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು, ಟೀಚರ್ಸ್ಗೆ ಇವನ್ನೆಲ್ಲ ಇಲ್ಲಿ ತಯಾರು ಮಾಡಿಸೋದು, ಮಕ್ಕಳಿಗೆ ಇಲ್ಲಿ ಬಂದು ಪರ್ಫಾರ್ಮ್ ಮಾಡೋದು, everything, every activities will be wonderful in the school. It will happen only in the school. ನೆನಪಿಟ್ಟುಕೊಳ್ಳಿ, ಇದು ಸ್ಕೂಲ್ನಲ್ಲಿ ಮಾತ್ರ. ಕಾಲೇಜ್ನಲ್ಲಿ ಹೋದ್ಮೇಲೆ ನಿಮ್ಗೆ ಈ ಒಂದು ಚಾನ್ಸ್ ಸಿಗಲ್ಲ, ಈ ಒಂದು ಎಂಜಾಯ್ಮೆಂಟ್, ಈ ತರ ಕುತ್ಕೊಳ್ಳೋದು ಅದೆಲ್ಲ. ಈ ತರ ಕಾಲೇಜಲ್ಲಿ ಕುತ್ಕೊ ಅಂದ್ರೆ ಯಾರು ಕುತ್ಕೊಳ್ಳಲ್ಲ ಮಕ್ಕಳು. ಸೊ ಇಲ್ಲಿ ಶಿಕ್ಷಕರು ಹೇಳಿದ ಹಾಗೆ ಕೇಳ್ಕೊಂಡು ಸಿನ್ಸಿಯರ್ ಆಗಿ ಕೂತ್ಕೊಂಡು ಮಕ್ಕಳಿಗೆಲ್ಲ ಈ ಒಂದು ಪ್ರೋಗ್ರಾಮ್ ಅನ್ನ ನೋಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ಆದ್ರೆ ಮಕ್ಕಳೇ, 10th ಸ್ಟ್ಯಾಂಡರ್ಡ್ ಚಿಲ್ಡ್ರನ್ ಆರ್ ರಿಯಲಿ ಸಿನ್ಸ್. ಇದೆಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳಿದ್ದೀರಾ, 9th ಸ್ಟ್ಯಾಂಡರ್ಡ್ ಮಕ್ಕಳಿದ್ದೀರಾ. ಇದು ಆಕ್ಟಿವಿಟೀಸ್ ಆರ್ ಪ್ರೋಗ್ರಾಮ್ಸ್. ದೀಸ್ ಆರ್ ಫಾರ್ 1 day or 2 days happiness. ಬಟ್ ಯುವರ್ ಪೇರೆಂಟ್ಸ್, ನಿಮ್ಮನ್ನ ಶಾಲೆಗೆ ಕಳಿಸೋದು ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್. ಅಲ್ಟಿಮೇಟ್ಲಿ ಅದೇ ಏನು ನೀವು ಸ್ಕೂಲಲ್ಲಿ ನೋಡಿದಿರಾ, ನೀವು ಯಾವ್ದಾದ್ರು ಅಡ್ಮಿಷನ್ಗೆ ಅದೆಲ್ಲ ಹೋದ್ರೆ ಸ್ಕೂಲ್ನಲ್ಲಿ ಟೀಚರ್ಸ್ ಡೇ ಮಾಡಿದ್ರಾ, ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತ, ನೋಬಡಿ ವಿಲ್ ಆಸ್ಕ್. ದೇ ವಿಲ್ ಆಸ್ಕ್ ವಾಟ್ ಇಸ್ ಯುವರ್ ಪರ್ಸೆಂಟೇಜ್, ಯಾವ ಸಬ್ಜೆಕ್ಟ್ ನಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದೆಯಾ, ಯಾವ ಸ್ಕೂಲಿಂದ ಬಂದಿದೆಯಾ, ಇದಿಷ್ಟೇ ಅವರು ಕೇಳೋದು ನಿಮಗೆ. ಸೊ ನೀವೆಲ್ಲ ಈ ಆಕ್ಟಿವಿಟೀಸ್, ಇಷ್ಟೊಂದು ಸಂಭ್ರಮದಿಂದ ಈ ಮಕ್ಕಳನ್ನ ಒಂದು ಸ್ಟಡಿ ಮೂಡ್ಗೆ ಕರ್ಕೊಂಡು ಹೋಗೋದು ಟೀಚರ್ಸ್ ಇಟ್ ಇಸ್ ಚಾಲೆಂಜಿಂಗ್. ಇವನ್ ಟುಮಾರೋ ಇಫ್ ದೇ ಅಟೆಂಡ್ ದ ಕ್ಲಾಸಸ್ ಆಲ್ಸೋ, ಅವ್ರು ಅದೇ ಮೂಡ್ನಲ್ಲಿ ಇರ್ತಾರೆ. ಎಸ್ಟರ್ಡೇ ಟೀಚರ್ಸ್ ಎಲ್ಲ ಪಾಠ ಮಾಡ್ಬಿಡ್ತಾರೆ, A+2² A+B² ಅಂತ. ಇವರೆಲ್ಲ ನಿನ್ನೆ ಡ್ರಾಮಾ ಯಾವ್ದು ಏನು ಚೆನ್ನಾಗಿರ್ಲಿಲ್ಲ, ನಮ್ಮದೇ ಚೆನ್ನಾಗಿತ್ತು. ಅವ್ರದ್ದು ಡ್ಯಾನ್ಸ್ ಏನು ಚೆನ್ನಾಗಿರ್ಲಿಲ್ಲ, ನಮ್ಮದೇ ಚೆನ್ನಾಗಿ. ಓನ್ಲಿ ಯು ವಿಲ್ ಟಾಕ್ ಅಬೌಟ್ ದಿಸ್. ಅದಕ್ಕೆ ನಿಮ್ಮನ್ನ ಮತ್ತೆ ಈ ಸ್ಟಡಿ ಮೂಡಿಗೆ ತಗೊಂಡು ಹೋಗೋದು ತುಂಬಾ ಚಾಲೆಂಜಿಂಗ್ ಫಾರ್ ದ ಟೀಚರ್ಸ್ ಹ್ಯಾಟ್ಸ್ ಆಫ್. ಆಲ್ ದ ಪ್ರಾಬ್ಲಮ್ಸ್ ವಾಟ್ ಯು ಫೇಸ್ ಇನ್ ದ ಸ್ಕೂಲ್. ಆದ್ರೆ ಸೊ ಈ ಒಂದು ರಿಸಲ್ಟ್ಗೆ, ಈ ಒಂದು ಪ್ರೋಗ್ರೆಸ್ಗೆ ಇಲ್ಲಿ ಯಾರಿಗೆ ಬೇಕಿಲ್ಲ ಹೇಳಿ. ಮಕ್ಕಳು ಪ್ರೋಗ್ರೆಸ್ ಆಗೋದು ಪೇರೆಂಟ್ಸ್ಗೂ ಬೇಕು, ಟೀಚರ್ಸ್ಗೂ ಬೇಕು, ನಿಮಗೂ ಬೇಕು. ಈ ರೀತಿ ಪ್ರೋಗ್ರೆಸ್ ಆಗಬೇಕು ಅಂದ್ರೆ, ಒಳ್ಳೆಯ ರಿಸಲ್ಟ್ ಪಡಿಬೇಕು ಅಂತಂದ್ರೆ ಯು ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್. ಕೆಲವೊಂದು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ನಾನು ಬೇಗ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಮಕ್ಕಳು ತುಂಬಾ ಎಂಥೂಸಿಯಾಸ್ಟಿಕ್ ಇದ್ದಾರೆ ಇದರಲ್ಲಿ ಅವರ ಆಟಗಳನ್ನ, ಡ್ಯಾನ್ಸ್ಗಳನ್ನ ನೋಡ್ಲಿಕ್ಕೆ. ಫಸ್ಟ್ 10th ಸ್ಟ್ಯಾಂಡರ್ಡ್ ಮಕ್ಕಳೇ, ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಯು ಓನ್ಲಿ. ಫಸ್ಟ್ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಟೈಮ್. ನಿಮ್ಮ ಟೈಮ್ಗೆ, ಟೈಮ್ ಅಂಡ್ ಟೈಡ್, ಸಮಥಿಂಗ್ ದೇ ಸೇ ಟೈಮ್ ಅಂಡ್ ಟೈಡ್ ಯು ವೋಂಟ್ ಸ್ಟಾಪ್ ಫಾರ್ ನನ್ ಅವರ್. ಹಾಗೆ ನೀವು ಈ ಸಮಯ ಯಾರಿಗೂ ನಿಲ್ಲಲ್ಲ, ಅದು ಹೋಗ್ತಾನೆ ಇರುತ್ತೆ. ಪ್ರತಿಯೊಂದು ಕ್ಷಣನೂ, ಪ್ರತಿಯೊಂದು ಸೆಕೆಂಡ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಯಾವ ಸಮಯದಲ್ಲಿ ಏನ್ ಮಾಡಬೇಕು, ಯಾವ ಸಮಯದಲ್ಲಿ ಓದಬೇಕು, ಯಾವ ಸಮಯದಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಯಾರ ಸಹಾಯ ಪಡಿಬೇಕು, ಎಲ್ಲವನ್ನು ಒಂದು ಟೈಮ್ ಟೇಬಲ್ ಮಾಡ್ಕೊಂಡು. ನಿಮ್ಮ ಸ್ಕೂಲ್ನಲ್ಲಿ ಟೈಮ್ ಟೇಬಲ್ ಇರುತ್ತೆ, ಯಾಕೆ? ಡಿಸಿಪ್ಲಿನ್ ಇರಲಿ ಅಂತ. ಹಾಗೆ ನಿಮ್ಮ ಸ್ಟಡೀಸ್ ನಲ್ಲಿ, ನಿಮ್ಮ ಲೈಫ್ ನಲ್ಲೂ ಕೂಡ ಒಂದು ಟೈಮ್ಗೆ ಬೆಲೆಯನ್ನ ಕೊಡಿ. ನೆಕ್ಸ್ಟ್ ಈಸ್ ಪ್ಲಾನಿಂಗ್. ಪ್ಲಾನ್ ಯುವರ್ ಸ್ಟಡೀಸ್. ಇದು ನಾನು ಹೇಳ್ತಾ ಇರೋದು, ಇಟ್ಸ್ ನಾಟ್ ಓನ್ಲಿ ಫಾರ್ ದ ಎಕ್ಸಾಮ್ಸ್. ಯು ಕ್ಯಾನ್ ಫಾಲೋ ದೀಸ್ ಥಿಂಗ್ಸ್ ಇನ್ ಯುವರ್ ಲೈಫ್ ಆಲ್ಸೋ. ನೀವು ನಿಮ್ಮ ಜೀವನ ಉದ್ದಕ್ಕೂ ಇವುಗಳನ್ನೆಲ್ಲ ನೀವು ನೆನಪಿಟ್ಕೊಳ್ಬಹುದು. ಸೊ ಪ್ಲಾನ್ ಮಾಡಿ, ಏನ್ ಓದ್ತಾ ಇದ್ದೀರಾ, ಎಷ್ಟು ಓದ್ತಾ ಇದ್ದೀರಾ, ನಿಮ್ಗೆ ಯಾರ ಸಹಾಯ ಬೇಕು, ಎಲ್ಲಿ ಓದ್ತಾ ಇದ್ದೀರಾ, ಇದು ಯಾಕೆ ಓದ್ತಾ ಇದ್ದೀರಾ, ಇದು ಇಂಟ್ರೆಸ್ಟಿಂಗ್ ಇದೆನೋ ಇದು ಸಬ್ಜೆಕ್ಟು. ಫೈಲ್ ಇಟ್ ಇಸ್ ನಾಟ್ ಇಂಟ್ರೆಸ್ಟಿಂಗ್ ಫಾರ್ ಓನ್ಲಿ ಯು, ಅದರ್ ಚಿಲ್ಡ್ರನ್ ಆರ್ ಡೂಯಿಂಗ್ ವೆಲ್.
ಸಬ್ಜೆಕ್ಟ್ ಕಷ್ಟ ಆಗ್ತಾ ಇದೆ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಅದನ್ನ ಹೇಗೆ ಓದಬೇಕು, ಹೇಗೆ ಅದನ್ನ ಹೊರಗೆ ಬರಬೇಕು, ಆ ಸಬ್ಜೆಕ್ಟ್ ಅನ್ನು ಚೆನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ದ್ಯಾಟ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ನಿಮ್ಮ ಪರೀಕ್ಷೆಗೆ, ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಪ್ರಿಪರೇಷನ್ ಇಸ್ ತುಂಬಾ ಅಗತ್ಯ, ಅವಶ್ಯಕ. ಅಬ್ರಹಂ ಲಿಂಕನ್ ಹೆಸರು ಕೇಳಿದಿರಾ ಯಾರಾದ್ರು? ಫಾರ್ಮರ್ ಪ್ರೆಸಿಡೆಂಟ್ ಆಫ್ US ಅಮೆರಿಕಾದು. ಅವ್ರು ಹೇಳಿದ್ರಂತೆ, ನನಗೆ ಒಂದು ಮರ ಕಡಿಲಿಕ್ಕೆ 10 ಗಂಟೆ ಸಮಯ ಕೊಟ್ರೆ ಐ ಯೂಸ್ 7 ಅವರ್ಸ್, ಅದರಲ್ಲಿ 7 ಗಂಟೆ ನಾನು ಐ ಯೂಸ್ ಟು ಶಾರ್ಪನ್ ಮೈ ಆಕ್ಸ್ ಅಂತ. ಅರ್ಥ ಆಗ್ತಾ ಇದೆ ನಿಮಗೆಲ್ಲ? ನಿಮಗೆ 10 ಗಂಟೆ ಒಂದು ಮರ ಕಡಿಲಿಕ್ಕೆ ಸಮಯ ಕೊಟ್ರೆ ನಾನು ಅದರಲ್ಲಿ 7 ಗಂಟೆ ನನ್ನ ಕೊಡಲಿಯನ್ನ, ಮರ ಕಡಿಲಿಕ್ಕೆ ಯೂಸ್ ಮಾಡ್ತಾರೆ ನೋಡಿ ಕೊಡ್ಲಿ, ಅದನ್ನ ನಾನು ಐ ಯೂಸ್ ಟು ಶಾರ್ಪನ್ ದಟ್. ಅಂದ್ರೆ ಒಂದು ಪ್ರಿಪರೇಷನ್ ಚೆನ್ನಾಗಿತ್ತು ಅಂತಂದ್ರೆ, ಯುವರ್ ಪ್ಲಾನಿಂಗ್ ಈಸ್ ಗುಡ್, ಯುವರ್ ಪ್ರಿಪರೇಷನ್ ಈಸ್ ಗುಡ್, 50% ಆಫ್ ಯುವರ್ ವರ್ಕ್ ಈಸ್ ಡನ್. ನೀವು ಚೆನ್ನಾಗಿ ಪ್ಲಾನ್ ಮಾಡಿ, ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ರೆ ನೀವು ಅರ್ಧ SSLC ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಜೀವನದಲ್ಲಿ ಒಂದು ಗುರಿ ಇರಲಿ, ಆ ಗುರಿಯನ್ನ ಅಚೀವ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಡಬೇಕಾಗುತ್ತೆ. ಡೋಂಟ್ ಥಿಂಕ್ ದಟ್ ಎವ್ರಿ ಡೇ ಯು ಹ್ಯಾವ್ ಒನ್ ನೇಮ್. ಒಂದಿನ ಟೀಚರ್ ಆಗಬೇಕು, ಸಿ ದ ಗುಡ್ ಟೀಚರ್. I request the parents and the students maintain little bit, 5-10 minutes silence. Madam has come all the way to share her experience. Please maintain silence and listen to us. 10th standard particularly, she is encouraging you. Please follow her. ಎಲ್ಲ ಕಡೆ ಇರೋದು ಮಕ್ಕಳಿಗೆ ಕಷ್ಟ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ. ಸೊ ಯು ಮಸ್ಟ್ ಹ್ಯಾವ್ ಐ ಏಮ್. ನಿಮಗೆ ಒಂದು ಗುರಿ ಇರಬೇಕು ಜೀವನದಲ್ಲಿ. ನಾವೆಲ್ಲ ಏನ್ ಮಾಡ್ತೀವ, ಏನ್ ಅಂದ್ಕೊಳ್ಳೇನೆ, ಪುನೀತ್ ರಾಜ್ಕುಮಾರ್ ನೋಡಿದ ಕೂಡ ಐ ಹ್ಯಾವ್ ಟು ಬಿಕಮ್ ಆಕ್ಟ್ರೆಸ್. ಒಬ್ಬ ಯಾವ ಒಂದು ಸಿಂಗರ್ ನೋಡಿದ ಮೇಲೆ ಓ ಐ ಹ್ಯಾವ್ ಟು ಬಿಕಮ್ ಅ ಸಿಂಗರ್. ಡ್ಯಾನ್ಸರ್ ನೋಡಿದ್ರೆ ಐ ಹ್ಯಾವ್ ಟು ಬಿಕಮ್ ಮೈಕಲ್ ಜಾಕ್ಸನ್. ನೆಕ್ಸ್ಟ್ ಡೇನೆ ಒಂದು ಬೆಸ್ಟ್ ಟೀಚರ್ ಇಸ್ ದೇರ್, ಶಿ ಇಸ್ ಡೂಯಿಂಗ್ ವೆರಿ ವೆಲ್, ಟೇಕಿಂಗ್ ವೆರಿ ಗುಡ್ ಕ್ಲಾಸಸ್, ಓ ಐ ಹ್ಯಾವ್ ಟು ಬಿಕಮ್ ಅ ಟೀಚರ್. ಹೀಗೆ ಯು ಕೆನಾಟ್ ಗೋ ಆನ್ ಚೇಂಜಿಂಗ್ ಯುವರ್ ಏಮ್ ಎವ್ರಿ ಡೇ. ಪ್ರತಿದಿನವೂ ನೀವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಏಮ್. ಒಂದು ಗುರಿಯನ್ನ ಇಟ್ಕೊಳ್ಳಿ, ಆ ಗುರಿಯನ್ನ ತಲುಪಲಿಕ್ಕೆ ನೀವು ಪ್ರಯತ್ನ ಪಡಬೇಕು. SP ಪರಮೇಶ್ವರ ಭಟ್ಟ ಅಂತ ಒಬ್ಬ ಕವಿ, ಅವ್ರು ಹೇಳ್ತಾರೆ, 10 ಅಡಿಯೊಳು ತೋಡಿ 1 ಅಡಿಯಷ್ಟನ್ನು ಬರಲಿಲ್ಲ ನೀರೆನಬೇಡ, 1 ಅಡಿಯೊಳು ತೋಡು 10 ಅಡಿಯಷ್ಟನ್ನು ಚಿಮ್ಮುವ ದುದಕವು ನೋಡ ಅಂತ. ನಿಮಗೆ ನೀರ್ ಬೇಕಾಗಿದೆ, ಹೌದಾ? ನೀರ್ ಬೇಕು, ನೀವು ಬಾವಿ ತೋಡ್ಬೇಕಾಗಿದೆ. ಅವಾಗ ಏನ್ ಮಾಡ್ತೀರಾ, ಒಂದೊಂದು ಸ್ಥಳದಲ್ಲಿ ಇಫ್ ಯು ಡಿಗ್ 1 ಮೀಟರ್ ಇನ್ 1 ಪ್ಲೇಸ್, ನೀರು ಬರುತ್ತಾ 1 ಮೀಟರ್ಗೆ? ಬರಲ್ಲ, ಬೇಡ. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ತೀರಾ, 1 ಮೀಟರ್ ಅಗೇನ್ ಯು ಆರ್ ಡಿಗ್ಗಿಂಗ್, ಯು ಆರ್ ನಾಟ್ ಗೆಟಿಂಗ್ ವಾಟರ್. ಇಫ್ ಯು ಗೋ ಥರ್ಡ್ ಪ್ಲೇಸ್, ಇಫ್ ಯು ಅಗೇನ್ ಡಿಗ್ 1 ಮೀಟರ್, ಯು ವೋಂಟ್ ಗೆಟ್ ವಾಟರ್. 10th ಪ್ಲೇಸ್ ಏನು 100 ಪ್ಲೇಸ್ ಅಲ್ಲಿ ನೀವು ಈ ತರ ಡಿಗ್ ಮಾಡಿದ್ರೆ ಯು ವೋಂಟ್ ಗೆಟ್ ವಾಟರ್. ದ ಸೇಮ್ ಎಫರ್ಟ್, ಸೇಮ್ ಟೈಮ್, ಇಫ್ ಯು ಡಿಗ್ ಇನ್ 1 ಪ್ಲೇಸ್ 10 ಮೀಟರ್ಸ್, ಒಂದೇ ಸ್ಥಳದಲ್ಲಿ ನೀವು 10 ಮೀಟರ್ ಬಾವಿ ತೋಡಿ ಚಿಮ್ಮಿ ನೀರು ಬರುತ್ತೆ. ಸಕ್ಸೆಸ್ ವಿಲ್ ಬಿ ಯುವರ್ ಇಫ್ ಯು ಹ್ಯಾವ್ ಅ ಏಮ್. ಒಂದು ಇಟ್ಕೊಳ್ಳಿ, ಒಂದು ಗುರಿಯನ್ನ ಇಟ್ಕೊಳ್ಳಿ. ವಿಶ್ವೇಶ್ವರಯ್ಯ, ಭಾರತ ರತ್ನ ವಿಶ್ವೇಶ್ವರಯ್ಯ. ಐ ಥಿಂಕ್ ಮೆನಿ ಆಫ್ ಮೈ ಸಿಸ್ಟರ್ಸ್ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ. ಅರ್ಥ ಆಗ್ತಾ ಇಲ್ವಾ ಕನ್ನಡ? ಏನೋ ಹೇಳ್ತಾ ಇದ್ದಾರೆ ಪಾಪ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ವಿಶ್ವೇಶ್ವರಯ್ಯ ಅವರು, he was in only 6th standard, 12-year-old boy, very hard working boy. ಹಗಲು ರಾತ್ರಿ ಓದ್ತಾ ಇದ್ರಂತೆ. ಮದರ್ ಡಸಂಟ್ ನೋ why he is taking so much trouble. She asked him, ಯಾಕಪ್ಪ ಇಷ್ಟು ಕಷ್ಟ ಪಡ್ತಾ ಇದೀಯಾ, ಏನ್ ಆಗ್ಬೇಕಂತ ಮಾಡಿದೀನಿ ನೀನು ಅಂದ್ರೆ, ಹೇಳಿದ್ರಂತೆ ಅವರು, ಅಮ್ಮ ನಾನು ಇಂಥದನ್ನ ಓದ್ಬೇಕಂತ ಮಾಡಿದ್ದೀನಿ. I should not search for the job. I should not go to search of job. Jobs should come to in search of me. ಕೆಲಸ ನಾನು ಹುಡುಕೊಂಡು ಬರಬೇಕು ಅಂತ ಓದನ್ನ ನಾನು ಓದ್ತೀನಿ ಅಂತ ಹೇಳಿದ್ರಂತೆ. at the age of 12. ನೀವು ಅನ್ಕೋಬಹುದು ಈ ಸ್ಟೇಜ್ ನಲ್ಲಿ ಏನ್ ಇರುತ್ತೆ ಮಿಸ್ ಅಂತ. ದಿಸ್ ಈಸ್ ದ ರೈಟ್ ಏಜ್
ಯು ಹ್ಯಾವ್ ಟು ಹ್ಯಾವ್ ದ ಏಮ್. ಆ ಒಂದು ಗುರಿಯನ್ನು ನಿಮಗೆ ಗೊತ್ತಿರಬೇಕು. ಎಂ ವಿಶ್ವೇಶ್ವರಯ್ಯ ಅವರ ಮುಂದೆ ಜಗತ್ತಿನ ಪ್ರಸಿದ್ಧ ಎಂಜಿನಿಯರ್ ಆದರು. ಆಫ್ಟರ್ ಹಿಸ್ ಡೆತ್ ಆಲ್ಸೋ ಬ್ರಿಟಿಷರ್ಸ್ ಆಸ್ಕ್ಡ್ ಹಿಮ್ ವೇರ್ ಇಸ್ ಹಿಸ್ ಬ್ರೈನ್, ಪ್ಲೀಸ್ ಗಿವ್ ಹಿಸ್ ಬ್ರೈನ್ ಫಾರ್ ದ ರಿಸರ್ಚ್. ಅಂತ ಒಬ್ಬ ದೊಡ್ಡ ವ್ಯಕ್ತಿಯಾದರು ವಿಶ್ವೇಶ್ವರಯ್ಯ. ಯಾಕೆ? ಅವರ ಪ್ರಯತ್ನ, ಅವರು ತಮ್ಮ ಓದಿನಲ್ಲಿ ಮಾಡಿದಂತಹ ಕಾನ್ಸಂಟ್ರೇಷನ್ ಕೂಡ ಕಂಟಿನ್ಯೂಟಿ ಇರಬೇಕು. ಒಂದು ದಿನ ಪ್ರಯತ್ನ ಮಾಡೋದು ನೆಕ್ಸ್ಟ್ ದಿನ ಮಾಡ್ಕೊಂಡು ಬಿಡೋದು ಅಂತಂದ್ರೆ ಆಗಲ್ಲ. ಯು ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಹೈಸ್ಕೂಲ್ ಟೀಚರ್ ಚಿಲ್ಡ್ರನ್, ಯು ಆರ್ ನೌ ಇನ್ ಅ ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟ್. ಹಿಯರ್ ಟೀಚರ್ ಮನೆಯಲ್ಲಿ ಅಮ್ಮ ಎದ್ದೇಳೋ ಎದ್ದೇಳ್ತೀರಾ, ಮುಖ ತೊಳ್ಕೊಳ್ಳೋ ಮುಖ ತೊಳ್ಕೊತೀರಾ, ಹಲ್ಲು ತಿಕ್ಕು ಅದು ಮುಖ ತೊಳ್ಕೊಳ್ಳೋ ಅಂತ ಹೇಳ್ಬೇಕು, ಹಲ್ಲು ತಿಕ್ಕು ಚೆನ್ನಾಗಿ ಅಂತ. ಹಲ್ಲು ಅಷ್ಟೊಂದು ಡಿಪೆಂಡ್ ಆಗಿದ್ದೀರಾ, ಅಷ್ಟೊಂದು ನಿಮಗೆ ಪ್ರೊಟೆಕ್ಟೆಡ್ ಆಗಿ ಬೆಳೀತಾ ಇದ್ದೀರಾ. ಇಷ್ಟೆಲ್ಲ ಮಾಡಿ ಅಮ್ಮ ಟಿಫಿನ್ ಕೊಟ್ಟು ಶಾಲೆಗೆ ಕಳಿಸ್ತಾರೆ. ಇಲ್ಲಿ ಶಿಕ್ಷಕರು ಬಂದಪ್ಪ ಬಾ, ಏನಿದು ಡ್ರೆಸ್ ನೋಡ್, ನಿನ್ ಡ್ರೆಸ್ ನೋಡು, ನಿನ್ ಶೂಸ್ ಏನ್ ಶೂಸ್ ಪಾಲಿಶ್ ಮಾಡ್ಲಿಕ್ಕೂ ಆಗ್ಲಿಲ್ವಾ ನಿನಗೆ? ಹೋಮ್ವರ್ಕ್ ಮಾಡಿದೀಯಾ? ಆಮೇಲೆ ಎಲ್ಲ ಓದ್ಕೊಂಡು ಬಂದಿದೀಯಾ? ಹೀಗೆ ಎವ್ರಿ ಮಿನಿಟ್ ವಿ ಆರ್ ಪ್ರೊಟೆಕ್ಟಿಂಗ್ ಯು ಇನ್ ದ ಹೈಸ್ಕೂಲ್. ಅಂಡ್ ದಿಸ್ ಇಸ್ ದ ಟೈಮ್ ಯು ಆರ್ ಟರ್ನಿಂಗ್ ಇನ್ ಟು ಫ್ರಮ್ ದ ಚೈಲ್ಡಿಶ್ ಇದು ಸ್ಟೇಜ್ ಇಂದ ಅಡೋಲೆಸೆನ್ಸ್ ಸ್ಟೇಜ್ ಅಂತ ಹೇಳ್ತೀವ. ಯುವಕರು ನೀವೆಲ್ಲ ಈಗ ಯು ಆರ್ ನಾಟ್ ಅ ಸ್ಮಾಲ್ ಕಿಡ್ಸ್, ಹೈಸ್ಕೂಲ್ ಚಿಲ್ಡ್ರನ್. ಪೇರೆಂಟ್ಸ್ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ನೀವು ಟೂ ಮಚ್ ಪ್ರೊಟೆಕ್ಷನ್ ಅನ್ನ ಕೊಡಬೇಡಿ. ಅವರ ಇಂಟ್ರೆಸ್ಟ್, ಅವರ ಒಂದು ಆಸಕ್ತಿ ಎದರಲ್ಲಿದೆ ಅದರಲ್ಲಿ ಅವರು ಮುಂದುವರಿಲಿಕ್ಕೆ ಬಿಡಿ. ಇದನ್ನೇ ಓದಬೇಕು ನನ್ನ ಮಗ, ಹೀಗೆ ಮಾಡಬೇಕು ನನ್ನ ಮಗಳು ಅಂತ ಅಂದ್ಕೋಬೇಡಿ. ಅವರ ಒಂದು ಆಸಕ್ತಿ ಏನಿದೆ, ಅವರು ಎದರಲ್ಲಿ ಪ್ರಯತ್ನ ಪಡ್ತಾರೆ ಅದನ್ನ ಅವರು ಓದ್ರಿ. ಇವತ್ತು ನಾಳೆ ಓದಲಿಕ್ಕೆ ಬರೀ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂತಿಲ್ಲ. ನೀವೆಲ್ಲ ನೋಡ್ತೀರಾ ಟಿವಿಯಲ್ಲಿ ಏನೆಲ್ಲ ಮಾಡಿ ಪ್ರಸಿದ್ಧಿಯನ್ನ ಪಡಿತಾ ಇದ್ದಾರೆ, ಹಣ ಗಳಿಸ್ತಾ ಇದ್ದಾರೆ. ನಮ್ಗೆ ಅಲ್ಟಿಮೇಟ್ಲಿ ಏನು, ಒಂದು ಒಳ್ಳೆಯ ಕೆಲಸ ಇರಬೇಕು, ಚೆನ್ನಾಗಿ ಹಣ ಗಳಿಸ್ಬೇಕು, ಒಂದು 4 ಜನರಿಂದ ಒಳ್ಳೆಯವರು ಅನಿಸ್ಕೋಬೇಕು. ಹೀಗೆ ಎಲ್ಲ ಮಕ್ಕಳು ಕೂಡ ಇವತ್ತು ನಾಳೆ ಮಾಡ್ತಾ ಇದ್ದಾರೆ. ಡೋಂಟ್ ಫೋರ್ಸ್ ದ ಚೈಲ್ಡ್ ಟು ಬಿಕಮ್ ವಾಟ್ ಯು ವಾಂಟ್. ನಿಮ್ಗೆ ಏನ್ ಬೇಕು ಅದನ್ನ ಮಕ್ಕಳ ಮೇಲೆ ಭಾರ ಹಾಕ್ಬೇಡಿ. ದಿಸ್ ಇಸ್ ಅನದರ್. And after this protected environment, you go to college. College ಹೋದ್ಮೇಲೆ ನಿಮ್ಮನ್ನ ಯಾರು ಕೇಳಲ್ಲ, whether you are coming to classes, whether you are studying or you are not studying, ಇದೆಲ್ಲ ಯಾರು ಕೇಳಲ್ಲ. ಅಲ್ಲಿ ನಿಮಗೆ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಆಗ್ತಾರೆ, ಒಳ್ಳೆಯ. ಸೊ ಅದರಲ್ಲಿ ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು. ಕಾಲೇಜ್ ದೊಡ್ಡ ಸಮುದ್ರ. ಅಂತ ಸಮುದ್ರದೊಳಗೆ ತೆರೆಗಳು, ಚಿಕ್ಕ ತೆರೆಗಳು ಇರುತ್ತೆ, ದೊಡ್ಡ ತೆರೆಗಳು ಇರುತ್ತೆ. ಸೊ ಸ್ಮಾಲ್ ವೇವ್ಸ್ ಇದೆ ಅಂಡ್ ಹೆವಿ ವೇವ್ಸ್ ಆಲ್ಸೋ ಇದೆ. ಆ ಸಮಯದಲ್ಲಿ ನೀವು ಒಳ್ಳೆಯ ಸ್ನೇಹಿತರನ್ನ ಆರಿಸ್ಕೊಳ್ಳಿ. ನೀವು ಮೇ ಬಿ ನೋಯಿಂಗ್ ವಿತ್ 10 ಗುಡ್ ಆಪಲ್, ಇಫ್ ಯು ಕೀಪ್ ಒನ್ ರಾಟನ್ ಆಪಲ್, ಒಂದು ಕೆಟ್ಟ ಆಪಲ್ ಅನ್ನ ಅದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ? ಅದು ಒಳ್ಳೇದಾಗುತ್ತಾ ಆಪಲ್? ಇಲ್ಲ, ಉಳಿದಂತ ಆಪಲ್ಗಳು ಕೆಟ್ಟು ಹೋಗುತ್ತೆ. ಬಟ್ ಅದು ಕೆಟ್ಟ ಆಪಲ್ ಮಾತ್ರ ಸರಿಯಾಗಲ್ಲ. ಯು ಮಸ್ಟ್ ಸಿ ವೆದರ್ ದಿಸ್ ಬಾಯ್ ಈಸ್ good or bad, whether he is having the good habits or bad habits, good behavior or bad behavior. You must observe all these things and always have a good friends with you. ಯಾವಾಗ ಒಳ್ಳೆಯ ಜನರ ಜೊತೆ ಸೇರಿದ್ರೆ ಒಳ್ಳೆಯದನ್ನ ಕಲಿತಾ ಇರ್ತೀರಾ. ನಿಮ್ಮ ಒಂದು ಯೂತ್ ಸ್ಟೇಜ್ ಇದೆಯಲ್ಲ, ಇದು ಲೈಕ್ ವೈಟ್ ಪೇಪರ್ ಇದ್ದಾಗೆ, ಒಟ್ಟು ಅದರೊಳಗೆ ಮೂಡುತ್ತೆ. ಅದಕ್ಕೆ ನೀವು ಒಳ್ಳೆ ಯೋಚನೆ ಮಾಡಿ, ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯದನ್ನೇ ಬರೀರಿ ಆ ವೈಟ್ ಪೇಪರ್ ನಲ್ಲಿ. ಆ ಬ್ಲ್ಯಾಕ್ ಪೇಪರ್ ಅದು, ಅದರಲ್ಲಿ ಒಳ್ಳೆಯದನ್ನೇ ಬರೀರಿ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ದ ರೈಟ್ ಟೈಮ್ ಟು ಮೋಲ್ಡ್ ಯುವರ್ ಕ್ಯಾರೆಕ್ಟರ್, ಮೋಲ್ಡ್ ಯುವರ್ ಬಿಹೇವಿಯರ್. ಅದಕ್ಕೆ ನೀವು ಈಗ ಒಂದು ಸಸಿ ಅಂದ್ರೆ ಪ್ಲಾಂಟ್ ಚಿಕ್ಕದಿರುವಾಗ ಅದಕ್ಕೆ ಫೆನ್ಸಿಂಗ್ ಹಾಕ್ತೀವ, ನೋಡಿದಿರ? ಫೆನ್ಸಿಂಗ್ ಅಂದ್ರೆ ಬೇಲಿ ಹಾಕ್ತೀವ. ಒಂದ್ಸಲ ಅದು ಬೆಳೆದು ದೊಡ್ಡ ಮರ ಆದ್ಮೇಲೆ ಅದನ್ನ ಆನೆ ಬಂದು ತಳ್ಳಿದ್ರು ಅದನ್ನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಈಗ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಂಡ್ರೆ, ಒಳ್ಳೆಯ ಬಿಹೇವಿಯರ್ ಅನ್ನ, ಒಳ್ಳೆಯ ಆಚಾರ ವಿಚಾರ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ದೊಡ್ಡವರಾದ್ಮೇಲೆ ಯಾರು ಕೆಟ್ಟ ಜನ ನಿಮ್ಮ ಮೇಲೆ ಯಾವ ಪ್ರಭಾವ ಬೀರಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಹೈಸ್ಕೂಲ್ ಇಸ್ ದ ರೈಟ್ ಟೈಮ್ ಟು ಮೌಲ್ಡ್ ಯುವರ್ ಸೆಲ್ಫ್ ಆರ್ ಟು ಬಿಕಮ್ ಅ ಗುಡ್ ಪರ್ಸನ್ ಇನ್ ದ ಸೊಸೈಟಿ. ಸೊ ಒಳ್ಳೆಯ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಆದ್ರೆ ಈ ಸ್ನೇಹಿತರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ಬೇಡಿ. ಪಾರ್ಟಿ ಇದೆ ಬಾರೋ
ಮಾಡ್ತಾರೆ, ಬಂದ್ಬಿಡ್ತಾರೆ. ನಾಳೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ತಿಥಿ ಇದೆ, ಅಳಬೇಕು, ನಾವೆಲ್ಲ ಸೇರ್ಕೊಂಡು ಕುತ್ಕೊಂಡು ಅಳಬೇಕು ಬನ್ನಿ ಅಂದ್ರೆ ಯಾರು ಬರಲ್ಲ. ಸೊ ಕಷ್ಟ ಕಾಲದಲ್ಲಿ ಯಾವ ಸ್ನೇಹಿತರು ಬರಲ್ಲ, ಸಂತೋಷದಲ್ಲಿ ಪಾರ್ಟಿ ಮಾಡೋಣ ಬಾ ಅಂದ್ರೆ ಎಲ್ಲರೂ ಬರ್ತಾರೆ. ಅದಕ್ಕೆ ತುಳಸಿದಾಸ್ ಅಂತ ಒಬ್ಬ ಶ್ರೇಷ್ಠ ಕವಿ, ನೋಡಿ ಎಂತಹ ಸ್ನೇಹಿತರನ್ನ ಮಾಡ್ಕೊಳ್ಬೇಕು ಅಂತ 10,000 ವರ್ಷಗಳ ಹಿಂದೆ ತುಳಸಿದಾಸರು ಹೇಳ್ತಾರೆ, ಸಾತ್ವಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ ಸಾಹಸ ಸುಕೃತ ಸುಸತ್ಯವ್ರತ ರಾಮ ಭರೋಸಾಯಿ. ವಾಟ್ ಅ ಫಂಟಾಸ್ಟಿಕ್ ಪೋಯಮ್ ಇದು. ಎಂತವರನ್ನ ನಿಮ್ಮ ಫ್ರೆಂಡ್ ಆಗಿ ಮಾಡ್ಕೊಳ್ಬೇಕು. ಎಜುಕೇಶನ್ ಶುಡ್ ಬಿ ಯುವರ್ ಫ್ರೆಂಡ್. ಅದು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ. ಗೆಟ್ ಮೋರ್ ಅಂಡ್ ಮೋರ್ ಎಜುಕೇಶನ್. ವಿನಯ ಹಂಬಲ್ನೆಸ್ ಇರಲಿ. ವಿವೇಕ ನಾಲೆಜ್, ಗೆಟ್ ಮೋರ್ ಅಂಡ್ ಮೋರ್ ನಾಲೆಜ್. ನಾಲೆಜ್ ಇದ್ರೆ ನಿಮ್ಗೆ ಏನ್ ಬೇಕಾದ್ರೂ ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಸೊ ಹಾಗೆ ಸುಸತ್ಯ, ಯಾವಾಗಲೂ ಸತ್ಯವನ್ನ ಮಾತಾಡಿ. ಸುಕೃತ, ಒಳ್ಳೆಯ ಕೆಲಸ ಮಾಡಿ. ಸಾಹಸ, ಧೈರ್ಯ ಇದೆ. ಧೈರ್ಯ ಸರ್ವತ್ರ ಸಾಧನ ಅಂತ ಕೇಳಿದ್ದೀರಾ? ಧೈರ್ಯ ಇತ್ತಂದ್ರೆ ಏನೇ ಕಷ್ಟ, ಬರೀ ಪರೀಕ್ಷೆ ಅಲ್ಲ, ಜೀವನದಲ್ಲಿ ಏನೇ ಕಷ್ಟ ಬಂದ್ರು ನೀವು ಎದುರಿಸಬಹುದು. ಅದಕ್ಕೆ ಇವೆಲ್ಲ ಗುಣಗಳನ್ನ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಇವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ ತುಳಸಿದಾಸರು ಆಗಿನ ಕಾಲದಲ್ಲೇ ಹೇಳಿದ್ದಾರೆ. ಅದಕ್ಕೆ ನೀವು ಹೆಚ್ಚು ಹೆಚ್ಚು ವಿದ್ಯೆ ಪಡ್ಕೊಳ್ಳಿ, ಹೆಚ್ಚು ಹೆಚ್ಚು ಜ್ಞಾನ ಪಡ್ಕೊಳ್ಳಿ, ಧೈರ್ಯದಿಂದ ಜೀವನ ಸಾಗಿಸಿ, ಸತ್ಯದ ದಾರಿಯಲ್ಲಿ ನಡೆಸಿ. ನೋಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ರಾಮ ಪರ ಭರೋಸಾ, ದೇವರ ಮೇಲೆ ಭಕ್ತಿ, ಭರವಸೆ. ನೀವು ಎಕ್ಸಾಮ್ ಬಂದ್ರೆ ಸಾಕು, ಕೈಯಲ್ಲಿ ಪ್ಯಾಡ್ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀರಾ, ಗಣೇಶನ ದೇವಸ್ಥಾನಕ್ಕೆ. ನೋಡಿದ್ದೀರಾ? ನೀವು ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ, ಬಾ ಪೂಜೆ ಮಾಡಿಸೋಣ, ಎಕ್ಸಾಮ್ ಹೋಗ್ತಾ ಇದೆಯಾ ಅಂತ. ಯಾಕೆ? ನಿಮಗೆ ಅಲ್ಲಿ ಭಯ ಇದೆ. ಎಲ್ಲಿ ಭಯ ಇದೆ ಅಲ್ಲಿ ಭಕ್ತಿ ಇದೆ. ಎಲ್ಲಿ ಭಕ್ತಿ ಅಲ್ಲಿ ಹೋದ್ರೆ ನಿಮಗೆ ಭಯದಿಂದ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ನಿಮಗೆ ದೇವರ ಮೇಲೆ ಭಕ್ತಿ ಬರುತ್ತೆ. ಭಕ್ತಿ ಬಂದ ಮೇಲೆ ನಾವೇ ಬರ್ಕೊಳ್ತೀರಾ, ಇಲ್ಲಪ್ಪ ನನಗೆ ದೇವರ ಆಶೀರ್ವಾದ ಆಯ್ತು, ನಾನು ಎಕ್ಸಾಮ್ ಚೆನ್ನಾಗಿ ಬರೀತೀನಿ, ಆ ಒಂದು ಶಕ್ತಿ ನನಗೆ ಬಂದಿದೆ ಅಂತ ಹೇಳ್ತೀರಾ. ಸೊ ದೇವರ ಹತ್ರ ಹೋದ್ರೆ ನಿಮಗೆ ಶಕ್ತಿ ಬರುತ್ತೆ. ಭಯದಿಂದ ಭಕ್ತಿ, ಭಕ್ತಿಯಿಂದ ಶಕ್ತಿ. ಹಾಗೆ ಗುರು ಹಿರಿಯರ ಬಗ್ಗೆ ಕೂಡ ಒಂದು ಭಯ ಭಕ್ತಿಯನ್ನ ಇಟ್ಕೊಳ್ಳಿ. ಅವರಿಂದ ಸಾಧ್ಯವಾದಷ್ಟು ಒಂದು ನಾಲೆಜ್ ಅನ್ನ ಪಡ್ಕೊಳ್ಳಿ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸುಮ್ಮನೆ ಆಗುತ್ತಾ? ಅನೇಕ ಕಷ್ಟಗಳೆಲ್ಲ ಬರುತ್ತೆ. ಡೋಂಟ್ ಥಿಂಕ್ ಅಬೌಟ್ ದ ಪೀಪಲ್. ಇವ್ರೇನಂತಾರೆ, ಡೋಂಟ್ ವರಿ. ಯಾಕಂದ್ರೆ ಈ ಜನರನ್ನ ಮೆಚ್ಚಿಸೋದು ಆ ದೇವರಿಗೂ ಸಾಧ್ಯ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. KS ನರಸಿಂಹಸ್ವಾಮಿ ಅಂತ ಕನ್ನಡದ ಶ್ರೇಷ್ಠ ಕವಿ, ಅವ್ರು ಹೇಳ್ತಾರೆ ಜನರ ಆಟಿಟ್ಯೂಡ್ ಹೇಗಿದೆ ಅಂತ. ಎಷ್ಟು ಸೀಸನ್ ನಮ್ಗೆ, ಎಷ್ಟು ಸೀಸನ್ ಇದಾವೆ? ಹೌ ಮೆನಿ ಸೀಸನ್ಸ್ ವಿ ಹ್ಯಾವ್? 3 ಸೀಸನ್ ಇದೆ. ಒಂದು ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ. ಜನ ಅದನ್ನು ಹೇಗೆ ತಗೊಳ್ತಾರೆ ನೋಡಿ. ಚಳಿಗಾಲ ಬಂದಾಗ ಏನ್ ಹೇಳ್ತಾರೆ, ಅಯ್ಯೋ ತುಂಬಾ ಚಳಿ, ಈ ವರ್ಷ ತುಂಬಾ ಚಳಿ, ಹೋದ ವರ್ಷ ಇಷ್ಟಿರ್ಲಿಲ್ಲ, ದಿಸ್ ಇಯರ್ ಟೂ ಮಚ್, ಅಯ್ಯೋ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೂ ದೇವಿಲ್ಲ ಟೀಕೆ ಮಾಡ್ತಾರೆ. ನೆಕ್ಸ್ಟ್ ಬಂತು ಬೇಸಿಗೆ ಕಾಲ. ಬೇಸಿಗೆ ಕಾಲ ಬಂದ್ರೆ ಹ್ಯಾಪಿನಾ? ಇಲ್ಲ. ಅಯ್ಯೋ ಏನ್ ಬಿಸಿಲು ಈ ವರ್ಷ, 10 ವರ್ಷ ಇರಲಿಲ್ಲ ಇಷ್ಟು ಬಿಸಿಲು, ಅಷ್ಟು ಬಿಸಿಲು, ಹೊರಗೆ ಹೋಗ್ಲಿಕ್ಕಾಗಲ್ಲ, ಎಂತದಿಲ್ಲ, ಮನೆಯಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ. ಅದಕ್ಕೂ ಸಂತೋಷ ಇಲ್ಲ. ನೆಕ್ಸ್ಟ್ ಬೇಡ, ಮಳೆಗಾಲ ಬಂತ, ಒಂದ್ 8 ದಿನ ಮಳೆ ಬಂದ್ರು ಅಂದ್ರೆ ಅಯ್ಯೋ ಶನಿ ಹಚ್ಚಿದಾಗೆ ಕಾಣ್ತಾ ಇದ್ದಾರೆ, ಮಳೆ, ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ಟೆ ಒಣಗ್ತಾ ಇಲ್ಲ, ಏನ್ ಕಷ್ಟ ರೀ. ಅಂದ್ರೆ ಯಾವುದಕ್ಕೆ ನೀವು ಹ್ಯಾಪಿ ಇದ್ದೀರಾ? ಸೊ ಯಾವುದಕ್ಕೆ ಜನ ಹ್ಯಾಪಿ ಇಲ್ಲ. ಅದಕ್ಕೆ ಜನರು ಹೀಗಂತಾರೆ, ಜನರು ಹಾಗಂತಾರೆ, ನಾನು ಹೀಗಿರ್ಬೇಕು. ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಇಂಟ್ರೆಸ್ಟ್ ಏನಿದೆ, ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವುದರಲ್ಲಿ ನೀವು ಅಚೀವ್ ಮಾಡ್ಬೋದು, ಯಾವ ವಿಷಯದಲ್ಲಿ ನೀವು ಮುಂದೆ ಹೋಗ್ಬೋದು ಅಂತ ಯೋಚನೆ ಮಾಡಿ ಆ ಸಬ್ಜೆಕ್ಟ್ ಅನ್ನು ಎತ್ಕೊಳ್ಳಿ, ಅದನ್ನ ಚೆನ್ನಾಗಿ ಪಾಲಿಸಿಕೊಂಡು ಬನ್ನಿ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಪ್ಲಾನಿಂಗ್ ಆಯ್ತು, ಪ್ರಿಪರೇಷನ್ ಆಯ್ತು, ಒಂದು ಏನ್ ಇಟ್ಕೊಂಡ್ರ, ಆಮೇಲೆ ಫ್ರೆಂಡ್ಸ್ ಮಾಡ್ಕೊಂಡ್ರ, ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದೆ. ಇದೆಲ್ಲ ಮಾಡ್ಬೇಕು ಅಂದ್ರೆ ಸುಮ್ಮನೆ ಬರಲ್ಲ. ನಿಮಗೆ ತಾಳ್ಮೆ ಇರಬೇಕು. ಏನಿರ್ಬೇಕು? ತಾಳ್ಮೆ. ಪೇಷನ್ಸ್ ಯು ಮಸ್ಟ್ ಹ್ಯಾವ್. ಪೇಷನ್ಸ್, ಎಂತ ಪೇಷನ್ಸ್ ಇರಬೇಕು. ಇದು ಟೀಚರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ಅಪ್ಲೈ ಆಗುತ್ತೆ ನೋಡಿ. ಒಬ್ಬ ಶಿಲ್ಪಿ ಇದ್ದ. ಶಿಲ್ಪಿ ಅಂದ್ರೆ ಗೊತ್ತಾ? ಈ ಮೂರ್ತಿಗಳನ್ನ ಕೆತ್ತಿರ್ತಾರೆ ನೋಡಿ. ಶಿಲ್ಪಿ ಇದ್ದ, ಅವರು ಅಲ್ಲೊಂದಿಷ್ಟು ಅವರಿಗೊಂದು ಮೂರ್ತಿಯನ್ನ ಕೆತ್ತಬೇಕಾಗಿತ್ತು. ದಿಸ್ ಇಸ್ ದ ಲಾಸ್ಟ್ ಸ್ಟೋರಿ
parents also with applies. Please listen. ಸೊ ಒಬ್ಬ ಶಿಲ್ಪಿ ಇದ್ದ, ಅವನಿಗೆ ಒಂದು ಸುಂದರವಾದ ಮೂರ್ತಿಯನ್ನ ಮಾಡಬೇಕಾಗಿತ್ತು. ಅಂದ್ರೆ ತಾಳ್ಮೆ ಮತ್ತು ಸಹನೆ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಈ ಒಂದು ಸಣ್ಣ ಕಥೆ ಎಷ್ಟು ಸುಂದರವಾಗಿ ವರ್ಣಿಸುತ್ತೆ. ಅಂದ್ರೆ ಅವನಿಗೆ ಒಂದು ಸುಂದರ ಮೂರ್ತಿ ಮಾಡಬೇಕಾಗಿತ್ತು. ಅಲ್ಲಿ ಇಷ್ಟು ಕಲ್ಲುಗಳು ಬಿದ್ದಿತ್ತು. ಮೊದಲನೇ ಕಲ್ಲನ್ನ ಎತ್ಕೊಂಡ, ತನ್ನ ಉಳಿ ಅಂದ್ರೆ ಗೊತ್ತಲ್ಲ, ಚೇಸಲ್ ಅದನ್ನ ತಗೊಂಡು ಹೊಡಿತಾನೆ ನೋಡಿ, ಅದನ್ನ ತಗೊಂಡು ಒಂದ್ ಗೇಟ್ ಹಾಕಿದ ಅದಕ್ಕೆ ಮೂರ್ತಿ ಮಾಡಬೇಕು ಅಂತ. ಆ ಕಲ್ಲು ಹೇಳ್ತು, ಈ ತರ ಹೊಡೆದ್ರೆ ನನಗಾಗಲ್ಲ ಸಹಿಸ್ಕೊಳ್ಳಿಕ್ಕೆ, ಹೊಡಿಬೇಡ, ಬಿಟ್ಬಿಡು ನನ್ನ ಅಂತ ಹೇಳ್ತು. ಆ ಕಲ್ಲನ್ನ ಅವನು ಅಲ್ಲೇ, ಯಾಕಂದ್ರೆ ಯಾರಿಗೆ ಬೇಕು, ನಿಮ್ಮ ಮಕ್ಕಳೇ ಓದೋದು ಬೇಡ ಅಂದ್ಮೇಲೆ ಟೀಚರ್ಸ್ ಯಾಕೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನ. ಸೊ ಆ ಕಲ್ಲನ್ನ ಅಲ್ಲೇ ಬಿಟ್ಟ. ನೆಕ್ಸ್ಟ್ ಕಲ್ಲನ್ನ ತಗೊಂಡ, ಮುಂದಿನ ಕಲ್ಲನ್ನ ತಗೊಂಡ, ಅದಕ್ಕೊಂದೆರಡು ಏಟ್ ಹಾಕಿದ. ಅದು ಹೇಳಿದ್ರು, ಹೊಡಿಬೇಡ, ಐ ಕ್ಯಾನಾಟ್ ಟಾಲರೇಟ್ ದಿಸ್ ಬೀಟಿಂಗ್, ಪ್ಲೀಸ್ ಡೋಂಟ್ ಬೀಟ್ ಮೀ. ಸೊ ಹೀಗೆ 3-4 ಕಲ್ಲುಗಳನ್ನ ಅಲ್ಲೇ ಬಿಸಾಕಿದ. ಮತ್ತೊಂದು ಕಲ್ಲನ್ನು ಅವನಿಗೆ ಏನೋ ಒಂದು ಸುಂದರ ಮೂರ್ತಿ ಮಾಡಬೇಕು, ನನ್ನ ಹೆಸರು ಶಾಶ್ವತವಾಗಿರ್ಬೇಕು ಅಂತ ಆ ಒಂದು ಶಿಲ್ಪಿಗೆ ಆಸೆ. ನನ್ನ ಮುಂದಿನ ಕಲ್ಲನ್ನ ತಗೊಂಡ, ಅದನ್ನು ಆಸಕ್ತಿಯಿಂದ ಕೆತ್ತುತ್ತಾ ಹೋದ. ಕೆತ್ತಿ ಕಾನ್ಸಂಟ್ರೇಟ್ ಇಂದ ತನ್ನೆಲ್ಲ ಶಕ್ತಿಯನ್ನ, ಪ್ರಯತ್ನವನ್ನ ಉಪಯೋಗಿಸಿಕೊಂಡು ಸಮಯವನ್ನ ಇಟ್ಟು ಆ ಸುಂದರ ಮೂರ್ತಿಯನ್ನ ಮಾಡಿದ. ನಿಮಗೆ ಗೊತ್ತಲ್ಲ, ಒಂದು ಮೂರ್ತಿ ಆದ್ಮೇಲೆ ಅದನ್ನ ದೇವಸ್ಥಾನದಲ್ಲಿ ಒಯ್ದಿಟ್ಟು ಅದಕ್ಕೆ ಅಭಿಷೇಕ ಮಾಡಿದ್ರು, ಅದಕ್ಕೆ ಜನ ಎಲ್ಲ ಪೂಜೆ ಮಾಡಿದ್ರು, ಅವ್ರಿಗೆಲ್ಲರಿಗೆ ಅದನ್ನ ಹೋಗಿ ನಮಸ್ಕಾರ ಮಾಡಿದ್ರು. ಇದು ದಿನದಿಂದ ದಿನ ಭಕ್ತರ ಸಂಖ್ಯೆ ಜಾಸ್ತಿ ಆಯ್ತಾ ಹೋಯ್ತು. ಡೇ ಬೈ ಡೇ ದ ಡಿವೋಟೀಸ್ ಆರ್ ಇನ್ಕ್ರೀಸಿಂಗ್ ಅಂಡ್ ಪ್ರೇಯಿಂಗ್ ದಟ್ ಸ್ಟ್ಯಾಚು. ಈ ಉಳಿದ ಕಲ್ಲುಗಳಿತ್ತು ನೋಡಿ, ಅದನ್ನ ಸ್ಮೋಕ್ ಮಾಡಿ ಮೆಟಲ್ ತರ ಯೂಸ್ ಮಾಡಿದ್ರು. ಸ್ಟೆಪ್ಸ್. ಸೊ ಈ ಕಲ್ಲುಗಳಿಗೆ ಕೋಪ ಬಂತು. ಎಲ್ಲ ನನ್ನ ಮಗನೇ, ನೀನು ಕಲ್ಲು, ನಾವು ಕಲ್ಲು, ದೇವರೆಲ್ಲರೂ ಜನ ನಿಮ್ಮನ್ನ ಪೂಜೆ ಮಾಡ್ತಾರೆ, ನಮ್ಮನ್ನ ತುಳಿತಾ ಇದ್ದಾರೆ, ಯಾಕೆ ಏನಿದ್ರು ಅಂತ ಹೇಳಿ, ನಡಿ ಹೋಗೋಣ ಕೇಳೋಣ ಮೂರ್ತಿಗೆ ಅಂತ ಹೇಳಿ ದೇ ವೆಂಟ್ ಇನ್ ಟು ದ ಟೆಂಪಲ್. ಒಳಗೆ ಹೋಗಿ ಕೇಳ್ತಾರೆ, ಏನೋ ನೀನು ನಮ್ಮ ಜೊತೆ ಬಿದ್ದುಕೊಂಡಿದ್ದೀಯಾ, ಆದ್ರೆ ಜನ ಇವತ್ತು ನಿನ್ನ ಪೂಜೆ ಮಾಡ್ತಾ ಇದ್ದಾರೆ, ನಮ್ಮನ್ನ ತುಳಿತಾ ಇದ್ದಾರೆ, ನಿನ್ನ ಗೌರವದಿಂದ ನೋಡ್ತಾರೆ, ನಮಗೆ ರೆಸ್ಪೆಕ್ಟೇ ಇಲ್ಲ, ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಆ ಮೂರ್ತಿ ಹೇಳ್ತು, ನೋಡು ಶಿಲ್ಪಿ, ನಿಮ್ಮ ಮೇಲೆ ಏಟ್ ಹಾಕಿದಾಗ ನೀವು ಹೇಳಿದ್ರಿ, ಡೋಂಟ್ ಬೀಟ್ ಅಸ್, ನಮಗೆ ಇದನ್ನ ಐ ಕ್ಯಾನಾಟ್ ಟಾಲರೇಟ್ ಅಂತ. ಆದ್ರೆ ನಾನು ಆ ಶಿಲ್ಪಿ ಕೊಟ್ಟಂತ ಪ್ರತಿಯೊಂದು ಏಟನ್ನ ತಾಳ್ಮೆಯಿಂದ ಸಹಿಸಿಕೊಂಡೆ, ಸಂಯಮದಿಂದ ಸಹಿಸಿಕೊಂಡೆ, ಇವತ್ತು ಸುಂದರ ಮೂರ್ತಿಯಾದೆ, ಇವತ್ತು ಜನ ಎಲ್ಲ ನಮ್ಮನ್ನ ಪೂಜೆ ಮಾಡ್ತಾರೆ. ಇದರ ಅರ್ಥ, ತಾಳ್ಮೆ ಇದ್ರೆ, ನೀವು ಸಂಯಮದಿಂದ ಇದ್ರೆ, ಬಂದ ಕಷ್ಟಗಳನ್ನೆಲ್ಲ ಎದುರಿಸ್ತಾ ಇದ್ರೆ, ನೀವು ಒಬ್ಬ ಪೂಜನೀಯ ವ್ಯಕ್ತಿ ಆಗ್ತೀರ, ಗೌರವಾನ್ವಿತ ವ್ಯಕ್ತಿ ಆಗ್ತೀರ. ನೀವು ಒಳ್ಳೆ ವ್ಯಕ್ತಿ ಆದ್ರೆ ನಿಮ್ಮನ್ನ ಕೆತ್ತಿದಂತಹ, ಸೃಷ್ಟಿ ಮಾಡಿದಂತಹ ಶಿಕ್ಷಕರಿಗೂ ಗೌರವ, ನಿಮ್ಮನ್ನ ಪ್ರೊಡ್ಯೂಸ್ ಮಾಡಿದಂತಹ ತಂದೆ ತಾಯಿಗಳಿಗೂ ಗೌರವ, ನಿಮ್ಮನ್ನು ಹುಟ್ಟಿಸಿದಂತಹ ತಂದೆ ತಾಯಿಗಳಿಗೂ ಗೌರವ, ನಿಮ್ಮನ್ನು ಸುಂದರ ಮೂರ್ತಿಯನ್ನಾಗಿ ಮಾಡಿದಂತಹ ಶಿಕ್ಷಕರಿಗೂ ಒಂದು ಗೌರವ, ನಿಮಗಂತೂ ಪೂಜನೀಯ ಸ್ಥಳ. ಅದಕ್ಕೆ ತಾಳ್ಮೆಯಿಂದ ಇರಿ, ಎಲ್ಲ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ, ನಮ್ಮೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನೀವು ಸಮಾಜಕ್ಕೆ ಇದಾದಂತಹ, ಮೊದಲು ಲವ್ ಯುವರ್ ಮದರ್, ಲವ್ ಯುವರ್